ಓಕೆ, ಇನ್ನು ಚಿಕ್ಕಮಗಳೂರಿನ ದತ್ತಪೀಠ ಮಾಣಿಕ್ಯಧಾರದಲ್ಲಿ ಕೇರಳಂ ಬಾಲಕಿ ನಾಪತ್ತೆ ಪ್ರಕರಣ ದುರಂತ ಅಂತ್ಯ ಕಂಡಿದೆ. ನಿರಂತರ ಹುಡುಕಾಟದ ಬಳಿಕ ಬಾಲಕಿ ಶ್ರೀನಂದ ಮೃತದೇಹ ಪತ್ತೆಯಾಗಿದೆ. ಸತತ 3 ದಿವಸದಿಂದ ಎಲ್ಲ ರಕ್ಷಣಾ ಕಾರ್ಯಾಚರಣೆ ಮಾಡಿದ್ರು. ಇವತ್ತು 1500 ಅಡಿ ಆಳದ ಪ್ರಪಾತದಲ್ಲಿ ಶವವಾಗಿ ಶ್ರೀನಂದ ಪತ್ತೆಯಾಗಿದ್ದಾಳೆ. 3 ದಿನಗಳ ಬಳಿಕ ಪತ್ತೆಯಾಗಿರುವ ಶವ ಈಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಆಕಸ್ಮಿಕವಾಗಿ ಆಕೆ ಕಾರ್ ಜಾಲ ಬಿದ್ಲ, ಆತ್ಮಹತ್ಯೆ ಮಾಡ್ಕೊಂಡ್ಲಾ ಅಂತಕ್ಕಂಥದ್ದು ಅನುಮಾನ. ಎಲ್ಲ ಆಯಾಮಗಳಲ್ಲೂ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಜಂಪ್ ಮಾಡಿರೋದು ಅಥವಾ ಜಾರಿ ಬಿದ್ದಿರೋ ಹಾಗೆ ಕಾಣಿಸ್ತಾ ಇದೆ ಅಂತ SP ಜಿತೇಂದ್ರ ದಯಾಮ ಹೇಳಿದ್ದಾರೆ. ಇನ್ನು ಬಾಲಕಿ ಚಿಕ್ಕಮ್ಮ ಆತ್ಮಹತ್ಯೆ ಮಾಡಿಕೊಳ್ಳೋ ಹುಡುಗಿ ಅಲ್ಲ ಅವಳು ಅಂತೆಲ್ಲ ಹೇಳಿದ್ದಾರೆ. ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆಗಾಗಿ ಶವವನ್ನು ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಮೋಸ್ಟ್ಲಿ ನೋಡಿದಾಗ ಇದರ್ ಇಟ್ಸ್ ಅ ಪಾಸಿಬಿಲಿಟಿ ಆಫ್ ಜಂಪ್ ಆರ್ ಸ್ಲೀಪ್ ಆಫ್, ಬೇರೆ ಥರ ಪಾಸಿಬಿಲಿಟಿ ಕಾಣ್ತಾ ಇಲ್ಲ. ಬಟ್ ಇಟ್ಸ್ ಅ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅಸರ್ಟೈನ್ ಮಾಡ್ತಾರೆ. ಇಸ್ ದ ಫಸ್ಟ್ ಟೈಮ್. ಆ ಥರ ಮಗು ಅಲ್ಲ, ಯಾಕೆಂದರೆ ಸುಸೈಡ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಆ ಮಗುಗೂ ಇಲ್ಲ. ಆ ಥರ ಮನಸ್ಸಿಗೆ ಬರಲ್ಲ. ಮನೆ ವಾತಾವರಣ ಎಲ್ಲ ಚೆನ್ನಾಗೇ ಇದೆ. ಇರಬಹುದು, ಪಾಸಿಬಲಿ ನೀಡ್ ನಾಟ್ ಬಿ ಎ ಸುಯಿಸೈಡ್ ಕೇಸುವೆ, ಕುಡ್ ಬಿ ಜಸ್ಟ್ ಸ್ಲಿಪ್ಪಿಂಗ್. ಈಗ ನನಗೆ ಗೊತ್ತಿಲ್ಲ ಆ ಮಗು ಕ್ಯಾಮ್ರಾ ಇಟ್ಕೊಂಡಿದೆಯೋ, ಕ್ಯಾಮ್ರಾ ಇಟ್ಕೊಂಡಿರಲಿಲ್ವೋ, ಮೊಬೈಲ್ ಇಟ್ಕೊಂಡಿತ್ತೋ, ಮೊಬೈಲ್ ಇಟ್ಕೊಂಡಿಲ್ವೋ, ಮೊಬೈಲಿಗೆ ಸಿಕ್ಕಿದೆಯೋ, ಮೊಬೈಲ್ ಸಿಕ್ಕಿಲ್ವೋ, ಅಲ್ಲಿಗೆ ಹೋದಾಗ ಮೊಬೈಲ್ ಹಿಡ್ಕೊಂಡಿದ್ಲೋ, ಮೊಬೈಲ್ ಹಿಡ್ಕೊಂಡಿರಲಿಲ್ವೋ, ನನಗೇನು ಗೊತ್ತಿಲ್ಲ. ಒಂದು ಸಸ್ಪಿಷನ್ ನನಗೆ ಆರಂಭದಲ್ಲಿ ಬರ್ತಾ ಇದ್ದಿದ್ದು ಈ ಕೇಸಲ್ಲಿ, ಎಲ್ಲೋ ಸೆಲ್ಫಿ ಗಿಲ್ಫಿ ತೆಕ್ಕೊಳ್ಳೋಕೆ ಹೋಗಿ ಜಾರ್ಗಿರ್ಕೊಂಬಿಟ್ಲಾ ಏನಾರುವೆ ಅಂತ ನನಗೆ ಅನಿಸ್ತಿತ್ತು. ನನಗೆ ಇದೊಂದು ಭಾಳ ಸುಲಭವಾಗಿ ಆಗ್ಬೋದಾದಂಥದ್ದು ಇದು, ಈ ಉತ್ಸಾಹದಲ್ಲಿ ಮಾಡ್ಕೊಳ್ಳೋಂಥದ್ದು. ಹಾಗಾಗಿ ಇಲ್ಲಿ ತನಿಖೆ ಆಗಲಿ ಇದು. ಬಟ್ ಪೋಸ್ಟ್ಮಾರ್ಟಮ್ನಲ್ಲಿ ಆತ್ಮಹತ್ಯೆನ ಕಾಲ್ಜಾರ್ ಬಿದ್ದಿರೋದ ಅಂತ ಗೊತ್ತಾಗತ್ತಾ ಸರ್? ಆ ಸ್ಥಳದಲ್ಲಿರುವ ಕೆಲವು ಕುರುಹುಗಳ ಆಧಾರದ ಮೇಲೆ ಅದನ್ನೆಲ್ಲ ಹೇಳ್ಬೋದು. ಜಾರಿರೋದು, ತಳ್ಳಿರೋದು, ಈ ಥರ ಅಂತ. ಇಟ್ಸ್ ವೆರಿ ಡಿಫಿಕಲ್ಟ್, ಥಿನ್ ಲೈನ್ ಅದು. ಇಟ್ಸ್ ನಾಟ್ ಈಸಿ ಅದು. ಬಟ್ ವಿ ವಿಲ್ ಸಿ. ಬಟ್ ನಮ್ಮ ಅರಣ್ಯ ಇಲಾಖೆ ಮಾತ್ರ ಇದರಿಂದ ಪಾಠ ಕಲಿದೇ ಇದ್ದರೆ ಭಾಳ ದೊಡ್ಡ ತಪ್ಪಾಗತ್ತೆ. ಚಾರಣಗಳಿಗೆ ನಿಶ್ಚಿತ ಜಾಗಗಳನ್ನು ನಾವು ತೀರ್ಮಾನ ಮಾಡಬೇಕು. ಯಾರೆಲ್ಲೆಲ್ಲೋ ಹೋಗುವ ಹಾಗಿಲ್ಲ. ನಮ್ಮ ಯಾವ ನಮ್ಮ ಅರಣ್ಯ ಪ್ರದೇಶಕ್ಕೆ ನಮ್ಮ ದನಗಾಹಿಗಳು ಮತ್ತು ಕುರಿ ಮೇಯಿಸೋರು ಅದರ ಕೇಸ್ ಹಾಕ್ತಿರಲ್ರಪ್ಪ ನೀವು. ಇವ್ರು ಕಂಡು ಕಡೆ ಎಲ್ಲ ಹೋಗಬಾರ್ದು. ಹೀಗೆ ಅದಕ್ಕೆ ಅವ್ರಿಗೆ ಯಾಕೆ ಬಿಡ್ತೀರಿ? ಬ್ಯಾಗ್ ಹಾಕ್ಕೊಂಬಂದ್ಬಿಟ್ರೆ ಆಯ್ತಾ? ಕನ್ನಡಕ ಹಾಕ್ಕೊಂಬಿಟ್ಟು ಬ್ಯಾಗ್ ಹಾಕ್ಕೊಂಬಂದ್ಬಿಟ್ರೆ ಸ್ಟೈಲಾಗಿ ಒಂದು ಶೂ ಕಟ್ಕೊಂಬಿಟ್ಟು ಪಳಪಳ ಅಂತ ಹಂಗಾಗಲ್ಲ, ಬಿಡಬಾರ್ದು. ಸೊ ಸಮ್ ರೆಸ್ಟ್ರಿಕ್ಷನ್ಸ್ ಮಸ್ಟ್ ಕಮ್. ಮಾಡಲಿ, ಎಂಜಾಯ್ ಮಾಡಲಿ, ನಾನು ಬೇಡ ಅಂದಿಲ್ಲ. ಅದಕ್ಕೆ ನಿಗದಿತ ಸ್ಥಳಗಳು ಅಂತ, ನಿಗದಿತ ಸ್ಥಳಗಳು, ನಿಗದಿತ ರೂಟ್ಗಳು ಹಾಕಬೇಕು. ಅದಕ್ಕೆ ಏನಾದ್ರು ಒಂದು ಪಾಸ್ ಸಿಸ್ಟಮ್ ಮಾಡಿ. ಫಾರ್ ಎಕ್ಸಾಂಪಲ್, ಈಗ ಬೆಂಗಳೂರಿನಲ್ಲಿ ಕೆಲವು ಈ ಥರದ ಚಾರಣದ ಜಾಗಕ್ಕೆ ಅರಣ್ಯ ಇಲಾಖೆಯವರೇ ಪಾಸ್ ಕೊಡ್ತೀರಿ. ಬೆಳಗ್ಗೆ ಹೊತ್ತಲ್ಲಿ ಆನ್ಲೈನಲ್ಲಿ ಕೊಡ್ತಾರೆ. ಅದೆಷ್ಟೋ 200 ಜನಕ್ಕೋ 76 ಜನಕ್ಕೋ 150 ಜನಕ್ಕೋ ಒಂದು ದಿನಕ್ಕೆ ಅಷ್ಟೇ ಕೊಡೋದವರು. 2 ಅರಣ್ಯ ಇಲಾಖೆಯ ನೌಕರರು ಅವ್ರ ಜೊತೆ ಹೋಗ್ತಾರೆ. ಓಕೆ, ಅದಕ್ಕೆ ಚಾರ್ಜ್ ಮಾಡ್ತಾರೆ. ಪುಕ್ಕಟೆ ಬಿಡಲ್ಲ ಅವರೇನು. ಎಷ್ಟೋ 300 ರೂಪಾಯಿ, 500 ರೂಪಾಯಿ, 400 ರೂಪಾಯಿ ಎಷ್ಟೋ ಇಸ್ಕೋತಾರೆ ಅದಕ್ಕೆ. ಓಕೆ, ಅದು ಗುಡ್ ಐಡಿಯಾ ಸರ್. ಹಂಗೆ ಮಾಡಿ, ಕರೆಕ್ಟ್, ಬಿಡಬೇಡಿ. ಎಸ್.